ದರ್ಶನ್ ಶೀಘ್ರವೇ ರಿಲೀಸ್. ವರ ಕೊಟ್ಟನ ಶನೀಶ್ವರ. ದೇವರ ಬಲಗಡೆಯಿಂದ ಬಿತ್ತು ಹೂ, ಸಾಡೆ ಸಾತಿ ರಣ ಸುಳಿವು. ದೇವರ ಮೊರೆ ಹೋದ ಫ್ಯಾನ್ಸ್, ಕೈ ಮೇಲೆ ಬಂತು ಕೈದಿ ನಂಬರ್. ದೊಡ್ಡ ಮಗನ ಪರ ನಿಂತ್ರ ಸುಮಲತಾ. ಏನದು ಗೀತೆಯ ಶ್ಲೋಕ? ಇದುವೇ ಹೊತ್ತಿನ ನ್ಯೂಸ್ ಫಸ್ಟ್ ರಿಪೋರ್ಟ್. ವರ ಕೊಟ್ಟನ ಶನಿ. ನಾನು ಪ್ರೀತಿ ಆಕಾಶ್. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ನಟ ದರ್ಶನ್ಗೆ ಶನೇಶ್ವರ ಸ್ವಾಮಿ ವರ ನೀಡಿದ್ದ. ಶೀಘ್ರವೇ ಜೈಲಿನಿಂದ ಬಿಡುಗಡೆ ಮಾಡಿಸುವ ಅಭಯ ಕೊಡ್ತ. ದರ್ಶನ್ ಸಂಕಷ್ಟದಿಂದ ಪಾರಾಗ್ತಾರಾ ಅಂತ ದೈವ ನಿರ್ಣಯ ಕೇಳಿದ್ದಕ್ಕೆ ಶನೇಶ್ವರ ಸ್ವಾಮಿ ಕೊಟ್ಟ ಪ್ರಸಾದವೇನು? ಬಲಗಡೆಗೆ ಹೂವಿನ ಹಾರ ಬಿದ್ದಿದ್ದು ದರ್ಶನ್ ರಿಲೀಸ್ ಆಗೋ ಸುಳಿವು ಕೊಟ್ಟಿತ್ತ. ಸಾಡೆ ಸಾತಿಯ ಸುಳಿಯಲ್ಲಿರೋ ನಟ ದರ್ಶನ್ಗೆ ಅದೇ ಶನಿ ದೇವರೇ ಕಾಪಾಡ್ತಾನ? ಅಮಾನುಷ ಕೃತ್ಯ ಎಸಗಿ ಜೈಲು ಪಾಲಾಗಿರೋ ನಟನ ಅಭಿಮಾನಿಗಳ ವಲಯದಲ್ಲಿ ಹರಿದಾಡ್ತಾ ಇರೋ ಆ ವಿಡಿಯೋದ ರಹಸ್ಯವೇನು ಎಂಬ ರೋಚಕ ವರದಿ ಇಲ್ಲಿದೆ ನೋಡಿ. ಅವರು ದರ್ಶನ್ ಅಂತ ಒಂದು ತೊಂದರೆಯಲ್ಲಿ ಸಿಗಾಕೊಂಡವ್ರೆ. ಅಭಿಮಾನಿಗಳ ಹತ್ರ ಮತ್ತೆ ಅವ್ರು ಸೇರ್ತಾರೆ ಅನ್ನೋದಾದ್ರೆ ನೀನ್ ಆಶೀರ್ವಾದ ಮಾಡಪ್ಪ. ಶರಣಾರ್ಥಿಸ್ತೀವಿ. ಹೇಳಪ್ಪ, ದರ್ಶನ್ನ ಕಾಪಾಡ್ತೀಯ ಹೇಳಪ್ಪ ಅಂತ ಕೇಳ್ತಿದ್ದಂತೆ ಶನೀಶ್ವರ ಬಲಗಡೆಯಿಂದ ಹೂವಿನ ರೂಪದಲ್ಲಿ ಪ್ರಸಾದ ಕೊಟ್ಟು ಅಭಯ ನೀಡಿದ್ದಾನೆ. ಸಕಲ ಬಳಿತು ಕೆಡುಕುಗಳಿಗೆ ಕಾರಣ ಎನ್ನಲಾಗೋ ಶನಿ ಮಹಾತ್ಮನ ಮೂರ್ತಿಯಿಂದ ಬಲಗಡೆಯಿಂದ ಬಿದ್ದ ಹೂ ಮತ್ತು ಹೂವಿನ ಹಾರ ದರ್ಶನ್ರ ಬಿಡುಗಡೆಯ ಮಹಾ ಸುಳಿವು ಕೊಟ್ಟಿದೆ. ಇದು ನಾವು ಹೇಳ್ತಿರೋದಲ್ಲ, ಶನೀಶ್ವರ ದೇಗುಲ ಅರ್ಚಕರೇ ಹೇಳಿರೋ ಮಾತು. ಶರಣಾರ್ಥಿಸ್ತೀವಿ. ಆಯ್ತು ಕಣಪ್ಪ, ಕಲಿಯುಗ ಪುರುಷ ನೀನು ಅಪ್ನೆ ಕೊಟ್ಟಿದ್ದೆ ಅಂದ್ರೆ ಆದಷ್ಟು ಬೇಗ ಅವ್ರು ಬಂದೇ ಬರ್ತಾರೆ. ನಾವು ಅಭಿಮಾನಿಗಳ ಬಾಗಿ ತೋರಣ ಇಕ್ಕಿದೀವಿ, ನೀನ್ ಕೊಟ್ಟಿದ್ಯಾ, ಆದಷ್ಟು ಬೇಗ ಅವ್ರನ್ನ ಕರ್ಸ್ಕೊಳ. ನೋಡಿದ್ರಲ್ಲ, ಹಿಂದೂ ದೇವಾನುದೇವತೆಗಳ ಪೈಕಿ ಅತ್ಯಂತ ಪವರ್ಫುಲ್ ಡೇಂಜರಸ್ ದೇವರು ಅಂದ್ರೆ ನಂಬಲಾಗೋ ಶನಿ ಮಹಾತ್ಮ ನಟ ದರ್ಶನ್ಗೆ ವರ ಕೊಟ್ಟಿದ್ದಾನಂತೆ. ಶನೀಶ್ವರ ದೇವರ ಮುಂದೆ ನಿಂತು ದರ್ಶನ್ ಹೊರಬರ್ತಾರ ಎಂಬ ಕೋರಿಕೆಗೆ ಶುಭ ಫಲ ನೀಡಿದ್ದಾನಂತೆ. ಹೂವಿನ ಸಮೇತ ಹೂವಿನ ಹಾರವನ್ನೇ ಕೆಳಗೆ ಬೀಳಿಸೋ ಮೂಲಕ ಆದಷ್ಟು ಬೇಗ ದರ್ಶನ್ ರಿಲೀಸ್ ಆಗ್ತಾರೆ ಅಂತ ದೈವ ನಿರ್ಣಯ ಹೊರಬಿದ್ದಿದೆ ಅನ್ನೋದು ಅಲ್ಲಿಗೆ ಹೋಗಿದ್ದ ದರ್ಶನ್ ಭಕ್ತನ ಮಾತು. ಜೈಲಿಂದ ದರ್ಶನ್ ಶೀಘ್ರವೇ ರಿಲೀಸ್. ವರ ಕೊಟ್ಟನ ಶನೀಶ್ವರ. ದೇವರ ಬಲಗಡೆಯಿಂದ ಬಿತ್ತು ಹೂ, ಸಾಡೆ ಸಾತಿ ರಣ ಸುಳಿವು. ದೊಡ್ಡ ಮಗನ ಪರ ನಿಂತ್ರ ಸುಮಲತಾ. ಏನಿದು ಗೀತೆಯ ಶ್ಲೋಕ? ಕೋಟೆನಾಡಿನ ಯುವಕ ರೇಣುಕಾಸ್ವಾಮಿಯನ್ನ ಕೊಂದ ಆರೋಪದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ದರ್ಶನ್ ಜೊತೆ ಗೆಳತಿ ಪವಿತ್ರ ಮತ್ತು ಡಿ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರಿದೆ. ದರ್ಶನ್ ಜೈಲು ಸೇರ್ತಿದ್ದಂತೆ ಅವರ ಲಕ್ಷಾಂತರ ಅಭಿಮಾನಿಗಳು ಆಘಾತಕ್ಕೆ ಒಳಗಾಗಿದ್ದಾರೆ. ನಮ್ಮ ಬಾಸ್ ಯಾವಾಗ ಹೊರಗೆ ಬರ್ತಾರೆ ಅಂತ ಚಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ. ಇನ್ನು ಹಲವು ಅಭಿಮಾನಿಗಳಂತೂ ಟೆಂಪಲ್ ರನ್ ನಡೆಸುತ್ತಿದ್ದಾರೆ. ದೇಗುಲಗಳಿಗೆ ಹೋಗಿ ಪೂಜೆ ಹೋಮ ಹವನ ನಡೆಸಿ ದರ್ಶನ್ ರಿಲೀಸ್ಗೆ ಕೋರಿಕೊಳ್ತಿದ್ದಾರೆ. ನಟ ದರ್ಶನ್ ಜೈಲು ಸೇರಿದ ಬಳಿಕ ಮಾನಸಿಕವಾಗಿ ಕುಗ್ಗಿ ಹೋಗಿರೋ ಸುದ್ದಿಗಳು ಬರ್ತಿವೆ. ಸಿನಿಮಾ, ಪಬ್ಬು, ಪಾರ್ಟಿ, ಗೆಳೆಯರ ಜೊತೆ ಮಸ್ತಿ ಮಾಡ್ಕೊಂಡು ಬಿಂದಾಸ್ ಲೈಫ್ ನಡೆಸ್ತಾ ಇದ್ದ ದರ್ಶನ್
ಮೌನ, ಧ್ಯಾನ, ಆಧ್ಯಾತ್ಮ ಅಂತಿದ್ದಾರೆ. ಈ ನಡುವೆ ದರ್ಶನ್ರ ಪತ್ನಿ, ಮಗ, ತಾಯಿ ಮತ್ತು ಸಹೋದರ ನಟನನ್ನ ಭೇಟಿ ಮಾಡಿ ಮಾನಸಿಕ ಧೈರ್ಯ ತುಂಬಿ ಬಂದಿದ್ದಾರೆ. ಇಷ್ಟೆಲ್ಲದರ ನಡುವೆ ದರ್ಶನ್ ರಿಲೀಸ್ಗೆ ಸಂಬಂಧಪಟ್ಟಂತೆ ಅಚ್ಚರಿಯ ಬೆಳವಣಿಗೆ ಒಂದು ನಡೆದಿದೆ. ದರ್ಶನ್ ಆಪತ್ತಿನಿಂದ ಪಾರಾಗ್ತಾರಾ, ಬೇಗ ರಿಲೀಸ್ ಆಗಿ ಅಭಿಮಾನಿಗಳ ಬಳಿ ಬರ್ತಾರಾ ಎಂಬ ಪ್ರಶ್ನೆಗೆ ಶನೇಶ್ವರ ದೇವರು ಮಹಾವರ ನೀಡಿದ್ದಾರೆ. ಅಷ್ಟಕ್ಕೂ ದೇವರ ಎದುರು ಕೇಳಲಾದ ಪ್ರಶ್ನೆ ಏನು, ಶನೇಶ್ವರ ಕೊಟ್ಟ ವರವೇನು ಎಂಬ ಕಂಪ್ಲೀಟ್ ವಿಡಿಯೋ ಇಲ್ಲಿದೆ ನೋಡಿ. ನೋಡಪ್ಪ, ಈ ವಿಷಯನ ನಿನ್ನ ಹತ್ರ ಕೇಳಬೇಕು ಗೊತ್ತಿಲ್ಲ. ಒಬ್ಬ ಕಲಾವಿದ, ಒಬ್ಬರು ಕಲಾವಿದರು ಒಂದು ತೊಂದರೆಯಲ್ಲಿ ಸಿಗಾಕೊಂಡವ್ರೆ. ಅವರು ದರ್ಶನ್ ಅಂತ. ಅವರು ಮಾಡಿರೋ ಯಾವುದೇ ತರದ ತಪ್ಪು ಮಾಡಿರ್ಬೋದು, ಮಾಡಿಲ್ದೇನೆ ಇರ್ಬೋದು. ಆದ್ರೆ ಅವ್ರ ಅಭಿಮಾನಿಗಳ ಪರವಾಗಿ ನಾವು ಕೇಳ್ತಾ ಇದೀವಿ ನಿಮ್ಮ ಹತ್ರ, ಆದಷ್ಟು ಬೇಗ ಅವ್ರು ಏನೇ ಆರೋಪಗಳು ಮಾಡಿದ್ರು ಆದಷ್ಟು ಬೇಗ ಅದನ್ನೆಲ್ಲ ನಿವಾರಣೆ ಮಾಡಿ ಅವ್ರಿಗೆ ಯಾವುದೇ ತರದ ತೊಂದರೆ ಆಗದಂತೆ ಅಭಿಮಾನಿಗಳ ಹತ್ರ ಮತ್ತೆ ಅವ್ರು ಸೇರ್ತಾರೆ ಅನ್ನೋದಾದ್ರೆ ನಿನ್ನ ಆಶೀರ್ವಾದ ಇದ್ದು ದಾರಿ ನಡೆಸ್ಕೊಡ್ತೀನಿ ನಾನು ಆದಷ್ಟು ಬೇಗ ಅವ್ರಿಗೆ ಕೈಗೂಡಿಸ್ಕೊಡ್ತೀನಿ ಅನ್ನೋದಾದ್ರೆ ನೀನ್ ಆಶೀರ್ವಾದ ಮಾಡಪ್ಪ. ಶರಣಾರ್ಥಿ. ಆಯ್ತು ಕಣಪ್ಪ, ಕಲಿಯುಗ ಪುರುಷ ನೀನು ಅಪ್ನೆ ಕೊಟ್ಟಿದ್ದೆ ಅಂದ್ರೆ ಆದಷ್ಟು ಬೇಗ ಅವ್ರು ಬಂದೇ ಬರ್ತಾರೆ. ನಾವು ಅಭಿಮಾನಿಗಳ ಬಗ್ಗೆ ಕರುಣೆ ಇಕ್ಕಿದೀವಿ, ನೀನ್ ಕೊಟ್ಟಿದ್ಯಾ, ಆದಷ್ಟು ಬೇಗ ಅವ್ರನ್ನ ಕರ್ಸ್ಕೊ. ನೋಡಿದ್ರಲ್ಲ, ದರ್ಶನ್ ಅಭಿಮಾನಿಯೊಬ್ರು ಶಕ್ತಿಶಾಲಿ ಶನೇಶ್ವರನ ದೇಗುಲಕ್ಕೆ ಹೋಗಿ ದೇವ ನಿರ್ಣಯ ಕೇಳಿದ್ದಾರೆ. ದೇವ ನಿರ್ಣಯದಲ್ಲಿ ದರ್ಶನ್ ಬಿಡುಗಡೆ ಬಗ್ಗೆ ಶಿವದೇವರು ಅಭಯ ನೀಡಿದ್ಯಂತೆ. ಆದಷ್ಟು ಬೇಗನೆ ದರ್ಶನ್ ರಿಲೀಸ್ ಆಗಲಿದ್ದಾರೆ ಅಂತ ಹೂವನ್ನ ಬಲಗಡೆ ಕೊಟ್ಟಿದ್ಯಂತೆ. ಈ ದೈವ ನಿರ್ಣಯದ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಿದೆ. ದರ್ಶನ್ ಬಿಡುಗಡೆಯ ನಿರೀಕ್ಷೆಯಲ್ಲಿರೋ ದರ್ಶನ್ರನ್ನ ಮೊದಲಿನ ಗತ್ತಿನಲ್ಲಿ ಓಡಾಡೋದನ್ನ ಕಾಣೋ ತವಕದಲ್ಲಿರೋ ಅಭಿಮಾನಿಗಳಲ್ಲಿ ಹೊಸ ಬೆಳಕು ಮೂಡಿದೆ. ದೇವರು ಹೂವಿನ ರೂಪದಲ್ಲಿ ನೀಡೋ ಪ್ರಸಾದ ಒಳಿತು ಕೆಡುಕುಗಳ ಬಗ್ಗೆ ಪೂರ್ವ ಮುನ್ಸೂಚನೆ ಕೊಡುತ್ತೆ ಅಂತ ನಂಬ್ತಾರೆ. ಅದರಲ್ಲೂ ಯಾವುದಾದ್ರೂ ಸಮಸ್ಯೆ ಪ್ರಶ್ನೆ ಕೇಳ್ಕೊಂಡು ದೇವರ ಮುಂದೆ ನಿಂತಾಗ ಹೂ ಬಲಕ್ ಬೀಳುತ್ತೋ ಎಡಕ್ ಬೀಳುತ್ತೋ ಎಂಬುದರ ಬಗ್ಗೆ ಒಳಿತು ಕೆಡುಕು ನಿಂತಿದೆ ಅಂತ ದೈವ ಭಕ್ತರಲ್ಲಿ ದೊಡ್ಡ ನಂಬಿಕೆ ಇದೆ. ಹೀಗೆ ಪ್ರತಿಯೊಂದು ಹೊಸ ಕಾರ್ಯಗಳು, ಹೊಸ ನಿರ್ಧಾರಗಳನ್ನ ಮಾಡೋ ಮುಂಚೆ ದೇವರ ಮೊರೆ ಹೋಗಿ ದೇವರು ತೋರಿಸಿದ ದಾರಿಯಲ್ಲಿ ನಡೆಯೋದು ನಮ್ಮ ಹಿರಿಯರ ಪದ್ಧತಿ. ಅಲ್ಲದೆ ಯಾವುದೇ ಸಮಸ್ಯೆಗೆ ಸಿಲುಕೊಂಡು ದಾರಿ ಕಾಣದೆ ಕೂತಾಗ ದೇವರ ಮುಂದೆ ಕೈ ಮುಗಿದು ನಿಂತು ಕಾಪಾಡು ತಂದೆ ಅಂತ ಕೇಳ್ಕೊಂಡಾಗ ದೇವರು ಬಲಕ್ಕೆ ಪ್ರಸಾದ ಕೊಟ್ರೆ ಅದು ಶುಭ ಸಂಕೇತ. ಇಲ್ಲಿ ದರ್ಶನ್ ವಿಚಾರದಲ್ಲೂ ಶನೇಶ್ವರ ದೇವರು ಬಲಕ್ಕೆ ಹೂ ಬೀಳಿಸುವ ಮೂಲಕ ಅಭಯ ನೀಡಿದ್ದಾರೆ ಅಂತ ಹೇಳಲಾಗಿದೆ. ಇದೆಲ್ಲದಕ್ಕೂ ಮುಖ್ಯವಾಗಿ ಶನೇಶ್ವರ ದೇವರು ಬಲಗಡೆ ಹೂ ಕೊಟ್ಟಿರೋ ಸುತ್ತ ದೊಡ್ಡ ಸಂಚಲನ ಸೃಷ್ಟಿಯಾಗಿರೋದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಸಾಡೆ ಸಾತಿ. ಹೌದು, ದರ್ಶನ್ಗೆ ಈಗ ಸಾಡೆ ಸಾತಿ ನಡೀತಿದೆ ಅಂತ ಹೇಳಲಾಗಿದೆ. ದರ್ಶನ್ಗೆ ಶನಿಕಾಟ ಇದ್ದು ಅದರ ಪರಿಣಾಮವೇ ಈ ದುರ್ಗತಿ ಅಂತ ಹಲವು ಜ್ಯೋತಿಷ್ಯ ಪಂಡಿತರು ಹೇಳ್ತಿದ್ದಾರೆ. ಪ್ರತಿಯೊಬ್ಬನ ಮನುಷ್ಯ ಹುಟ್ಟಿದಾಗಿನಿಂದ ತಾನು ಕೊನೆ ಉಸಿರಿನ ಇರುವವರೆಗೆ ಮುಖ್ಯವಾಗಿ ಎರಡು ವಿಧಾನಗಳಲ್ಲಿ ಜ್ಯೋತಿಷ್ಯದಲ್ಲಿ ಅವರವರ ಚರಿತ್ರೆಗಳನ್ನು, ಅವರ ಜೀವನ ವಿಧಾನಗಳನ್ನೆಲ್ಲ ಹೇಳ್ತಾ ಹೋಗುತ್ತೆ. ಈಗ ಇವರ ವಿಷಯದಲ್ಲಿ ಹೇಳಬೇಕು ಅಂತಂದರೆ ಶ್ರವಣ ನಕ್ಷತ್ರ, ಮಕರ ರಾಶಿ. ಮಕರ ರಾಶಿಯವರಿಗೆ ಮುಖ್ಯವಾಗಿ, ಅತಿ ಮುಖ್ಯವಾಗಿ ಹೇಳುವಂಥದ್ದೇನು ಅಂತಂದರೆ ಈ ವರ್ಷ ಸಾಡೆ ಸಾತಿಯ ಪ್ರಭಾವ ಹೆಚ್ಚಾಗಿದೆ. ಅವರಿಗೆ ಸಾಡೆ ಸಾತಿ ನಡೀತಾ ಇದೆ. ಈ ವರ್ಷ ಮಾತ್ರ ಅಂತಲ್ಲ, ಈಗ 3-4 ವರ್ಷಗಳಿಂದಲೂ ಇದೆ. ಆದರೆ ಈ ವರ್ಷ ಅದರ ಪ್ರಭಾವ ಜಾಸ್ತಿ ಇದೆ. ನಾನು ಆರಂಭದಲ್ಲೇ ವರ್ಷ ಭವಿಷ್ಯವನ್ನು ಹೇಳುವಾಗ ಮಕರ ರಾಶಿಯವರ ಫಲವನ್ನು ಹೇಳಿದ್ದುಂಟು. ಅದರಲ್ಲಿ ಮಕರ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು, ಇಲ್ಲದೇ ಇರತಕ್ಕಂತಹ ಸಮಸ್ಯೆಗಳು ಉಂಟಾಗುತ್ತೆ ಅನ್ನುವಂಥದ್ದನ್ನು ಅದು ಎಲ್ಲವುದರಿಂದ ಎಲ್ಲ ರೀತಿಯಲ್ಲೂ ಹೇಳಿದ್ದೇನೆ. ಅದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಮಗಿರತಕ್ಕಂತಹ ಒಂದು ಸ್ಥಾನದ ದೃಷ್ಟಿಯಿಂದ, ತಾವು ಗಳಿಸಿರ್ತಕ್ಕಂತಹ ಹೆಸರು ಎಲ್ಲವುದನ್ನು ಹೇಳಿದ್ದೀನಿ. ಇಲ್ಲಿ ದರ್ಶನ್ ಅವರಿಗೆ ಅಂತಲ್ಲ, ಮಕರ ರಾಶಿಯವರಿಗೆ ಓವರಾಲ್ ಆಗಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ
ಈಗ ಅದೇ ಶನೇಶ್ವರ ಪರಮಾತ್ಮನೇ ದರ್ಶನ್ಗೆ ಅಭಯ ನೀಡಿದ್ದು ದರ್ಶನ್ಗೆ ಕಾಡುತ್ತಿದ್ದ ಸಾಡೆ ಸಾತಿ ಅಂತ್ಯವಾಯ್ತಾ ಎಂಬ ಪ್ರಶ್ನೆ ಹುಟ್ಟಿದೆ. ಅಥವಾ ದರ್ಶನ್ಗೆ ಸಾಡೆ ಸಾತಿಯ ಕೆಟ್ಟ ಪರಿಣಾಮದಿಂದ ತಾತ್ಕಾಲಿಕ ರಿಲೀಫ್ ದೊರಕಿ ಮತ್ತೆ ಸಂಕಷ್ಟ ಆರಂಭಗೊಳ್ಳುತ್ತಾ ಎಂಬ ಚರ್ಚೆ ಹುಟ್ಟಿಕೊಂಡಿದೆ. ದರ್ಶನ್ಗೆ ತಾಯಿ ಬಂಡಿ ಮಾಕಾಳಮ್ಮ ತಾಯಿ ಕೂಡ ಸುಳಿವು ನೀಡಿದ್ರು ಅಂತ ಆ ದೇಗುಲದ ಅರ್ಚಕರು ಗ್ರಹಗತಿಗಳ ಮುನ್ಸೂಚನೆಯನ್ನ ನೀಡಿದ್ರು. ಆ ಕ್ಷಣ ದರ್ಶನ್ ಎಚ್ಚೆತ್ಕೊಂಡಿದ್ರೆ ಇಷ್ಟರ ಮಟ್ಟಿಗಿನ ದುರಂತ ಎದುರಾಗ್ತಾ ಇರ್ಲಿಲ್ಲ. ಶ್ರವಣ ನಕ್ಷತ್ರ 1ನೇ ಪಾದ ಮಕರ ರಾಶಿಯಲ್ಲಿ ಹುಟ್ಟಿರೋ ದರ್ಶನ್ ಜಾತಕವನ್ನ ನೋಡ್ತಾ ಇರೋ ಜ್ಯೋತಿಷಿಗಳ ಪ್ರಕಾರ ದರ್ಶನ್ಗೆ ಪ್ರತಿ ಗ್ರಹವೂ ಕೂಡ ನೆಗೆಟಿವ್ ರೀತಿಯಲ್ಲಿ ಎಫೆಕ್ಟ್ ನೀಡ್ತಾ ಇದೆ ಅನ್ನೋ ಸುಳಿವನ್ನ ನೀಡ್ತಿವೆ. ಅದರಲ್ಲೂ ಪ್ರಮುಖವಾಗಿ ಶನಿಯ ಪ್ರಭಾವ ದರ್ಶನ್ರನ್ನ ಈ ಸ್ಥಿತಿಗೆ ದೂಡಿದ್ಯಂತೆ. ಚಂದ್ರ ಭುಕ್ತಿ ನಡೆದಾಗ ಗುರು ಅವರ ಜಾತಕದಲ್ಲಿ ವ್ಯಯಸ್ಥಾನದಲ್ಲಿದ್ದಾನೆ. ಹಾಗಾಗಿ ಅವರಿಗೆ ಗುರು ಶಾಪನೋ ಅಥವಾ ದೊಡ್ಡವರ ಶಾಪನೋ ಅಥವಾ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆನೋ ಈ ರೀತಿ ಇದೆಲ್ಲ ಆಗ್ತಾ ಹೋಗುತ್ತೆ. ಇದೆಲ್ಲವೂ ಆಗಿರಬೇಕು ಅಂತ ಒಂದು ಕಡೆ ಇಟ್ಟುಕೊಂಡ್ರೆ ಇದರಲ್ಲಿ ಯಾವುದಾದ್ರೂ ಒಂದಾದ್ರೂ ಆಗಿರಬಹುದು. ಜೊತೆಗೆ ಇವರ ಜಾತಕದಲ್ಲಿ ಏನಾಗಿದೆ ಅಂತಂದ್ರೆ 10ನೇ ಮನೆ ಶನಿ ಮನೆ. ಅದು ಶನಿಗೂ ರವಿಗೂ ಆಗೋದಿಲ್ಲ, ಪರಸ್ಪರ ವೈರತ್ವ, ಶತ್ರುಗಳವರು, ತಂದೆ ಮಕ್ಕಳೇ, ಆದರೆ ವೈರತ್ವ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಆಡು ಭಾಷೆಯಲ್ಲಿ ಹುಚ್ಚು ಧೈರ್ಯ ಅಂತ ಹೇಳ್ತಾರಲ್ಲ, ಏನು ಬೇಕಾದರೂ ಬರಲಿ ನಾನು ನೋಡ್ಕೊಳ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅದು ಆ ಕೆಲಸವನ್ನ ಮಾಡುತ್ತೆ. ಇದಿಷ್ಟೇ ಅಲ್ಲ, ದರ್ಶನ್ ಮೇಲೆ ಸೂರ್ಯ, ಚಂದ್ರ, ಕುಜ ಮತ್ತು ಶುಕ್ರ ಗ್ರಹಗಳಿಂದಲೂ ಪ್ರಭಾವ ದೊಡ್ಡ ಮಟ್ಟಿಗಿದೆಯಂತೆ. ಗ್ರಹಗಳ ನಡುವಿನ ಶತ್ರುತ್ವದ ಕಾರಣಕ್ಕೂ ದರ್ಶನ್ ಗ್ರಹಗತಿಗಳು ವ್ಯತಿರಿಕ್ತವಾಗಿ ಫಲ ಕೊಡ್ತಿವೆ ಅಂತ ಹೇಳಲಾಗಿದೆ. ಏನಾಗಿದೆ ಅಂತಂದ್ರೆ ರವಿಗೆ ಶನಿ ಶತ್ರು, ಆ ರವಿ ಹೋಗಿ ಶನಿ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಹಾಗಾಗಿ ಅವನಿಗೂ ಕೂಡ ಆ ಶತ್ರು ಭಾವನೆ, ಶತ್ರು ಕೊಡುವಂತಹ ಫಲವನ್ನು ಅವನು ಕೊಡಬೇಕಾಗತ್ತೆ. ಇನ್ನು ಶನಿಗೆ ಚಂದ್ರ ಶತ್ರು, ಆ ರೀತಿ ಶನಿ ಚಂದ್ರರು ಮನೆಯನ್ನು ಬದಲಾಯಿಸಿಕೊಂಡಿದ್ದಾರೆ. ಇನ್ನು ಕುಜನಿಗೆ ಶನಿ ಶತ್ರು, ಕುಜ ಹೋಗಿ ಶನಿ ಮನೆಯಲ್ಲಿ ಮಕರ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ. ಮತ್ತೆ ಬುಧನಿಗೆ ಚಂದ್ರ ಶತ್ರು. ಹೀಗೆ ಬುಧನ ಮನೆಯಲ್ಲಿ ಚಂದ್ರ ಇರತಕ್ಕಂಥದ್ದು ಅಥವಾ ಬುಧನ ಜೊತೆಯಲ್ಲಿ ಚಂದ್ರ ಇರತಕ್ಕಂಥದ್ದು. ಗುರುಗೆ ಶುಕ್ರ ಶತ್ರು. ಶುಕ್ರ ಏನು ಮಾಡಿದಾನೆ, ಮೀನರಾಶಿಯಲ್ಲಿ ಉಚ್ಚನಾಗಿ ಗುರುವಿನ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಇದರೆಲ್ಲ ಅರ್ಥ ಏನು ಅಂತಂದರೆ, ಶುಕ್ರ ಮೀನರಾಶಿಯಲ್ಲಿ ಉಚ್ಚನಾಗಿದ್ದು ವೃಷಭ ಲಗ್ನದ ಅಧಿಪತಿ ಶುಕ್ರನಾಗಿರೋದ್ರಿಂದ ಜ್ಯೋತಿಷ ಒಂದು ಕಡೆ ಕಾಮಕರು ಅಂತ ಹೇಳ್ತಾರೆ. ಅಂದರೆ ಕಾಮಕರು ಅಂದ ತಕ್ಷಣ ಕೇವಲ ಹೆಣ್ಣಿನ ವಿಚಾರಕ್ಕೆ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಕಾಮ ಅಂತಂದರೆ ನಮ್ಮ ಇಚ್ಛೆ, ಆಸೆ ಅಂತ ಅರ್ಥ. ನಮಗೆ ಯಾವುದು ಮನಸ್ಸಿಗೆ ಬರುತ್ತೋ ಅದನ್ನು ನಾನು ಪಡ್ಕೋತೀನಿ. ಆ ಟೆನಿಕಾಸ್ಟ್ ಅಂತ ಏನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಆ ರೀತಿ ನನಗದು ಬೇಕು ಅಂದರೆ ಬೇಕೇ ಬೇಕು. ಈ ರೀತಿ ಸ್ವಭಾವವನ್ನು ಶುಕ್ರ ಬಹಳ ಮುಖ್ಯವಾಗಿ ಅಲ್ಲಿ ತೋರಿಸ್ತಾನೆ. ಹೀಗೆ ದರ್ಶನ್ಗೆ ಮೊದಲೇ ಕೆಟ್ಟ ಕಾಲ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕೊಲೆ ಕೇಸ್ ಸುಳಿಯಲ್ಲಿ ಸಿಲುಕಿ ಜೈಲು ಸೇರಿದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧದ ಆರೋಪಗಳಿಗೆ ಪ್ರಬಲ ಸಾಕ್ಷಿಗಳಿವೆ ಎನ್ನಲಾಗ್ತಿದೆ. ಅಲ್ಲದೆ ಮುಂದಿನ 2-3 ತಿಂಗಳು ದರ್ಶನ್ ಬೇಲ್ ಮೇಲೆಯೂ ಹೊರಬರೋಕೆ ಸಾಧ್ಯ ಇಲ್ಲ ಅಂತ ಎನ್ನಲಾಗ್ತಿದೆ. ಹಾಗಾಗಿ ದರ್ಶನ್ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಯಾವ ದೇವರು ದರ್ಶನ್ರ ಬದುಕಿನ ಮೇಲೆ ಪ್ರಭಾವ ಬೀರಿದ್ಯೋ ಆ ದೇವರ ಬಳಿಯೇ ಮೊರೆ ಇಟ್ಟಿದ್ದಾರೆ. ಅಚ್ಚರಿ ಅಂದ್ರೆ ಶನೇಶ್ವರ ದೇವರು ದರ್ಶನ್ ಶೀಘ್ರವೇ ಬಿಡುಗಡೆಯಾಗೋ ವರ ನೀಡಿದೆ. ಕಲಿಯುಗ ಪುರುಷ ನೀನು ಅಪ್ನೆ ಕೊಟ್ಟಿದ್ದೆ ಅಂದ್ರೆ ಆದಷ್ಟು ಬೇಗ ಅವ್ರು ಬಂದೇ ಬರ್ತಾರೆ. ಅಭಿಮಾನಿಗಳ ಬಗ್ಗೆ ಪೂರ್ಣ ಇಕ್ಕಿದ್ದೀವಿ, ನೀನು ಕೊಟ್ಟಿದ್ಯಾ, ಆದಷ್ಟು ಬೇಗ ಅವ್ರನ್ನ. ಹೌದು, ದೇವರ ಆಟ ಬಲ್ಲವರು ಯಾರು ಅಂತಾರೆ. ಹಾಗಾಗಿ ದೈವ ನಿರ್ಣಯ ಏನಿದೆಯೋ ಯಾರು ಗೊತ್ತು. ದರ್ಶನ್ ವಿಚಾರದಲ್ಲಿ ದೇವರ ಆಟ ಏನು ಅನ್ನೋದು ಆ ದೇವರಿಗಷ್ಟೇ ಗೊತ್ತು ಅನ್ಸುತ್ತೆ. ಆದ್ರೆ ಗ್ರಹಗತಿಗಳು ಏನೇ ಇರ್ಲಿ, ದರ್ಶನ್ ಗ್ಯಾಂಗ್ ಎಸಗಿರೋ ಕೃತ್ಯ ನಿಜಕ್ಕೂ ಅಕ್ಷಮ್ಯ. ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿ ಪೊಲೀಸ್ ಕಸ್ಟಡಿಯಲ್ಲಿ ನರಕ ಅನುಭವಿಸಿ ಜೈಲು ಸೇರಿದ ಬಳಿಕವೂ ಸುಮಲತಾ ಅಂಬರೀಶ್ ಈ ಬಗ್ಗೆ ಮಾತನಾಡಿಲ್ಲ, ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ ಎಂಬ ಪ್ರಶ್ನೆಗಳು ಕೇಳಿ ಬಂದಿದ್ವು. ಈ ನಡುವೆಯೇ ಸುಮಲತಾ ಅಂಬರೀಶ್ ಮಾಡಿರೋ ಅದೊಂದು ಮಾರ್ಮಿಕ ಪೋಸ್ಟ್ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಬಳಿಕ
ಅವರ ಆಪ್ತರು ಎನಿಸಿಕೊಂಡಿದ್ದೋರು, ಸ್ನೇಹಿತರು ತಕ್ಷಣಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ದರ್ಶನ್ ಮೇಲಿನ ಆರೋಪದ ವಿಚಾರದಲ್ಲಿ ಅವರೆಲ್ಲ ಯಾಕೆ ಮೌನವಾಗಿದ್ದಾರೆ ಅಂತ ಹಲವರು ಪ್ರಶ್ನೆ ಮಾಡಿದ್ರು. ಹಾಗೆ ಸುಮಲತಾ ಅಂಬರೀಶ್ ಹೆಸರು ಕೂಡ ಈ ಸಾಲಿಗೆ ಸೇರಿತ್ತು. ದರ್ಶನ್ ಮತ್ತು ಸುಮಲತಾ ಅಂಬರೀಶ್ರ ಒಡನಾಟ, ತಾಯಿ ಮಗನಂತ ಬಾಂಧವ್ಯದ ಬಗ್ಗೆ ವಿಶೇಷವಾಗಿ ಹೇಳೋ ಅಗತ್ಯ ಇಲ್ಲ. ದರ್ಶನ್ ನನ್ನ ದೊಡ್ಡ ಮಗ ಇದ್ದಂತೆ ಅಂತ ಖುದ್ದು ಸುಮಲತಾ ಅವರೇ ಹೇಳ್ಕೊಂಡಿದ್ರು. 2019ರ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಕಣಕ್ಕೆ ಇಳಿದ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅಕ್ಷರಶಃ ಏಕಾಂಗಿಯಾಗಿದ್ರು. ಅಂಥ ಸಮಯದಲ್ಲಿ ಸುಮಲತಾರ ಜೊತೆ ನಿಂತು ಪ್ರಚಾರಕ್ಕೆ ಶಕ್ತಿ ತುಂಬಿದವರು ದರ್ಶನ್ ಮನೆಯ ಯಾವುದೇ ಸಂಭ್ರಮ ಇರ್ಲಿ, ಅಲ್ಲಿ ಸುಮಲತಾ ಇರ್ತಾ ಇದ್ರು. ಸುಮಲತಾ ಕುಟುಂಬದ ಯಾವುದೇ ಕಾರ್ಯಕ್ರಮ ಇರ್ಲಿ, ಅಲ್ಲಿ ದರ್ಶನ್ ಇರ್ತಾ ಇದ್ರು. ಆದ್ರೆ ದರ್ಶನ್ ಕೊಲೆ ಕೇಸ್ನಲ್ಲಿ ತಗ್ಲಾಕೊಂಡ ಸಂದರ್ಭದಲ್ಲಿ ಸುಮಲತಾ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಈ ವಿಚಾರದಿಂದಲೂ ಸುಮಲತಾ ಅಂತರ ಕಾಯ್ದುಕೊಂಡಿದ್ರು. ಸುಮಲತಾ ಯಾಕೆ ಮೌನ ವಹಿಸಿದ್ದಾರೆ ಅಂತ ಚರ್ಚೆಗಳು ಶುರುವಾಗಿದ್ವು. ಆದ್ರೀಗ ಸುಮಲತಾ ಮಾರ್ಮಿಕವಾಗಿ ಪೋಸ್ಟ್ ಹಾಕಿದ್ದು ಅದು ದರ್ಶನ್ ವಿಚಾರವಾಗಿ ಅಂತ ಹೇಳಲಾಗ್ತಿದೆ. ಕೃಷ್ಣನ ನುಡಿದಿರೋ ಶ್ಲೋಕವೊಂದನ್ನ ಬರೆದು ಮಾರ್ಮಿಕವಾಗಿ ಪೋಸ್ಟ್ ಹಾಕಿರೋ ಸುಮಲತಾ ಅವರು ದರ್ಶನ್ ಪರ ನಿಂತರ, ದರ್ಶನ್ ನಿರಪರಾಧಿಯಾಗಿ ಹೊರಬರ್ತಾರೆ ಎಂಬ ಪರೋಕ್ಷ ಸಂದೇಶ ಕೊಟ್ಟರ ಎಂಬ ಪ್ರಶ್ನೆ ಹುಟ್ಟುವಂತೆ ಮಾಡಿದೆ. ಮಾರ್ಮಿಕ ಪೋಸ್ಟ್ ಹಾಕಿ ದರ್ಶನ್ ಪರ ನಿಂತರ ಸುಮಲತಾ. ಭಗವದ್ಗೀತೆ ಶ್ಲೋಕ ಒಳಿತು ಕೆಡಕು, ಮಾಜಿ ಸಂಸದೀಯ ಪೋಸ್ಟ್ ಸೀಕ್ರೆಟ್. ಹೌದು, ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಭಗವದ್ಗೀತೆಯ ಶ್ಲೋಕವೊಂದನ್ನ ಪೋಸ್ಟ್ ಮಾಡಿದ್ದಾರೆ. ಆ ಶ್ಲೋಕದಲ್ಲಿ ಒಳಿತು ಕೆಡುಕಿನ ಬಗ್ಗೆ ವಿವರಿಸಲಾಗಿದೆ. ಒಳ್ಳೇದಾಗೋಕ್ಕೂ ಮುಂಚೆ ಕೆಟ್ಟದಾಗತ್ತೆ, ಒಳ್ಳೆಯ ಕಾಲ ಬರುತ್ತೆ, ಭರವಸೆ ಇಡಬೇಕು ಅಂತ ಆ ಶ್ಲೋಕದ ಅರ್ಥ. ಹಾಗಾದ್ರೆ ಸಂಕಷ್ಟದಲ್ಲಿ ಸಿಲುಕಿರೋ ದರ್ಶನ್ಗೆ ಒಳ್ಳೆಯ ದಿನಗಳು ಬರುತ್ತವೆ ಎಂಬುದನ್ನ ಸುಮಲತಾ ಅವರು ಈ ಪೋಸ್ಟ್ ಮೂಲಕ ಹೇಳಿದ್ರಾ ಅಥವಾ ಈ ಪೋಸ್ಟ್ಗೂ ದರ್ಶನ್ಗೂ ಯಾವುದೇ ಸಂಬಂಧ ಇಲ್ವಾ? ಈ ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ. ಯಾಕಂದ್ರೆ ಸುಮಲತಾ ಅವರು ಸೋಮವಾರ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಪೋಸ್ಟ್ ಮಾಡಿದ್ರು. ಆದ್ರೆ ಎಲ್ಲಿಯೂ ದರ್ಶನ್ ಹೆಸರನ್ನ ಬಳಕೆ ಮಾಡಿಲ್ಲ. ಹಾಗಾಗಿ ಇದು ಬೇರೆ ಯಾವುದೋ ವಿಚಾರಕ್ಕೆ ಉಲ್ಲೇಖಿಸಿರೋ ಶ್ಲೋಕನ, ದರ್ಶನ್ ವಿಚಾರವಾಗಿ ಹಾಕಿರೋ ಶ್ಲೋಕನ ಎಂಬುದು ನಿಗೂಢ. ಈ ಪ್ರಶ್ನೆಗೆ ಉತ್ತರ ಖುದ್ದು ಸುಮಲತಾ ಅವರಿಗಷ್ಟೇ ಗೊತ್ತಿರಲಿಕ್ಕೆ ಸಾಧ್ಯ. ದೇವರ ಮೊರೆ ಹೋದ ಫ್ಯಾನ್ಸ್ ಕೈ ಮೇಲೆ ಬಂತು ಕೈದಿ ನಂಬರ್. ಫ್ಯಾನ್ಸ್ ಹುಚ್ಚುತನದ ಪರಮಾವಧಿ, ಎಲ್ಲೆಲ್ಲೂ ಅದೇ ನಂಬರ್. ನಟ ದರ್ಶನ್ಗೆ ಜೈಲಲ್ಲಿ ಸಿಕ್ಕಿರೋ ಕೈದಿ ನಂಬರ್ ಈಗ ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗ್ತಿದೆ. ವಾಹನಗಳ ಮೇಲೆ ಕೈದಿ ನಂಬರ್ 6106 ಸ್ಟಿಕ್ಕರ್ ಹಾಕೊಂಡು ದರ್ಶನ್ ಅಭಿಮಾನಿಗಳು ಅದನ್ನೇ ಟ್ರೆಂಡ್ ಮಾಡಿದ್ದಾರೆ. ಅಭಿಮಾನಿಯೊಬ್ಬ ತನ್ನ ಕೈ ಮೇಲೆ ದರ್ಶನ್ ಕೈದಿ ನಂಬರ್ ಟ್ಯಾಟೂ ಹಾಕಿಸ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾನೆ. ಈಗಾಗಲೇ ಹಲವು ಅಭಿಮಾನಿಗಳು ಕೈ ಮೇಲೆ ದರ್ಶನ್ ಕೈದಿ ನಂಬರ್ 6106 ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ ವೈರಲ್ ಮಾಡ್ತಿದ್ದಾರೆ. ನಟ ದರ್ಶನ್ ಜೈಲು ಸೇರಿದ ನಂತರ ಕೆಲವು ಅಭಿಮಾನಿಗಳು ಅವ್ರು ಏನೇ ಮಾಡಿದ್ರು ನಮ್ ಬಾಸ್ ಅಂತ ಅಂಧಾಭಿಮಾನ ಪ್ರದರ್ಶನ ಮಾಡ್ತಿದ್ದಾರೆ. ಈ ಪೈಕಿ ಇಲ್ಲೊಬ್ಬ ಅಭಿಮಾನಿ ತನ್ನ ಪುಟ್ಟ ಕಂದಮ್ಮನಿಗೆ ಫೋಟೋ ಶೂಟ್ ಮಾಡಿಸುವಾಗ ಜೈಲು ಕೈದಿಗಳಿಗೆ ನೀಡುವಂತ ಬಿಳಿಯ ಬಟ್ಟೆಯನ್ನ ಹಾಕಿ ಅದರ ಮೇಲೆ 6106 ಅಂತ ಸ್ಟಿಕ್ಕರ್ ಅಂಟಿಸಿ ಕೈದಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಕೊಲೆ, ಅತ್ಯಾಚಾರ, ಕಳ್ಳತನ, ದರೋಡೆ ಹಾಗೂ ಬಾಂಬ್ ಹಾಕಿದಂತ ಕ್ರಿಮಿನಲ್ಗಳು ಇರುವಂತ ಪರಪ್ಪನ ಅಗ್ರಹಾರ ಜೈಲು ಸೇರಿದ ಕೊಲೆ ಆರೋಪಿ ದರ್ಶನ್ ಮೇಲಿನ ಅಂಧಾಭಿಮಾನಕ್ಕೆ ಮಗುವಿಗೆ ಕೈದಿ ನಂಬರ್ ಕೊಟ್ಟಿರೋದಕ್ಕೆ ಮಗುವಿನ ತಂದೆ ವಿರುದ್ಧ ಜನ ಕಿಡಿಕಾರ್ತಿದ್ದಾರೆ. ಹೌದು, ಮಕ್ಕಳಿಗೆ ಕೃಷ್ಣನ ವೇಷ, ಸ್ವಾಮಿ ವಿವೇಕಾನಂದರ ವೇಷ, ಅಂಬೇಡ್ಕರ್ ಅಂತ ಗಣ್ಯ ವ್ಯಕ್ತಿಗಳ ರೀತಿಯ ಫೋಟೋ ಶೂಟ್ ಮಾಡಿಸಲಾಗುತ್ತೆ. ಆದ್ರೆ ದರ್ಶನ್ ಮೇಲಿನ ಅಭಿಮಾನಕ್ಕೆ ಫ್ಯಾನ್ಸ್
1 ವರ್ಷದ ಮಗುವಿಗೆ ಕೈದಿ ನಂಬರ್ ಹಾಕಿ ಫೋಟೋ ಶೂಟ್ ಮಾಡಿದ್ದಾರೆ. ಮಗುವಿಗೆ ಈ ರೀತಿ ಕೈದಿ ಫೋಟೋ ಶೂಟ್ ಮಾಡಿಸಿದ್ದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ದರ್ಶನ್ ಖೈದಿ ನಂಬರ್ನಲ್ಲಿ ಮೊಬೈಲ್ ಕವರ್ 6106 ಸ್ಟಿಕ್ಕರ್ ಟ್ರ್ಯಾಕ್. ಇದಿಷ್ಟೇ ಅಲ್ಲ, ದರ್ಶನ್ ಖೈದಿ ನಂಬರ್ನಲ್ಲಿಯೇ ಮೊಬೈಲ್ ಕವರ್ ಕೂಡ ಮಾರುಕಟ್ಟೆಗೆ ಬಂದಿರೋ ಸುದ್ದಿಯಾಗಿದೆ. ಖೈದಿ ನಂಬರ್ 6106 ನಂಬರ್ನ ಮೊಬೈಲ್ ಕವರ್ ಮಾಡಿಕೊಂಡ ಫ್ಯಾನ್ಸ್ ಅದನ್ನ ವೈರಲ್ ಮಾಡ್ತಿದ್ದಾರೆ. ಖೈದಿ ನಂಬರ್ 6106 ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಟ್ರೆಂಡಿಂಗ್ ಆಗ್ತಾ ಇದ್ದು, ಬೈಕ್ ಆಟೋಗಳ ಹಿಂದೆ ಕೂಡ ಇದೆ ಖೈದಿ ನಂಬರ್ ಸ್ಟಿಕ್ಕರ್ ಹಾಕೊಂಡವರು ದರ್ಶನ್ ಅಭಿಮಾನಿಗಳು ಓಡಾಡ್ತಾ ಇರುವುದು ಕಂಡು ಬಂದಿತ್ತು. ಎಸ್, ಕೈಗೆ ಬೇಡಿ ಹಾಕಿಸಿರುವ ಸ್ಟಿಕ್ಕರ್ ಜೊತೆಗೆ ಖೈದಿ ನಂಬರ್ ಹಾಕಿಸಿ ಟ್ರೆಂಡಿಂಗ್ ಮಾಡಲಾಗ್ತಿದೆ. ತಮ್ಮ ವಾಹನಗಳಿಗೆ ಈ ರೀತಿಯ ಸ್ಟಿಕ್ಕರ್ ಹಾಕಿಸಿರುವ ನೂರಾರು ಫ್ಯಾನ್ಸ್ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೋ ಮಾಡ್ತಿದ್ದಾರೆ. ಸದ್ಯ ಈಗ ಖೈದಿ ನಂಬರ್ 6106 ಸ್ಟಿಕ್ಕರ್ಗಳಿಗೆ ಫುಲ್ ಡಿಮಾಂಡ್ ಇದೆ ಎನ್ನಲಾಗಿದ್ದು, ವಿಭಿನ್ನ ಬಣ್ಣ ವಿನ್ಯಾಸದಲ್ಲಿ ದರ್ಶನ್ ಫ್ಯಾನ್ಸ್ ಇದನ್ನ ಮಾಡಿಸಿಕೊಂಡು ತಮ್ಮ ವಾಹನಗಳಿಗೆ ಅಂಟಿಸಿಕೊಳ್ತಾ ಇರೋದು ಕಂಡು ಬಂದಿದೆ. ಆದ್ರೆ ಈ ರೀತಿಯ ಹುಚ್ಚಾಟಗಳನ್ನ ಸಹಿಸೋದಿಲ್ಲ ಅಂತ ಇದಾಗಲೇ ಪೊಲೀಸ್ ಇಲಾಖೆ ವಾರ್ನಿಂಗ್ ಕೊಟ್ಟಿದೆ. ಒಟ್ಟಾರೆ ದರ್ಶನ್ ಮಾಡಿದ್ದಾರೆ ಎನ್ನಲಾದ ಕ್ರೌರ್ಯಕ್ಕೆ ಧಿಕ್ಕಾರದ ಜೊತೆಯಲ್ಲಿ ದರ್ಶನ್ ಫ್ಯಾನ್ಸ್ಗಳ ಹುಚ್ಚಾಟಕ್ಕೂ ಆಕ್ರೋಶ ವ್ಯಕ್ತವಾಗ್ತಿದೆ. ಮಕ್ಕಳನ್ನು ತಮ್ಮ ಹುಚ್ಚಾಟಕ್ಕೆ ಬಳಕೆ ಮಾಡ್ಕೊಳ್ತಾ ಇರೋದು ಅವರ ಮನಸ್ಥಿತಿಯನ್ನ ತೋರಿಸ್ತಾ ಇದೆ ಅಂತ ಜನ ಕೆಂಡವಾಗ್ತಿದ್ದಾರೆ. ಮತ್ತೊಂದ್ ಕಡೆ ದರ್ಶನ್ಗೆ ಶನೇಶ್ವರ ದೇವರು ಅಭಯ ನೀಡಿದ್ದು, ಮುಂದೆ ದರ್ಶನ್ ಗ್ರಹಗತಿಗಳು ಯಾವ ರೀತಿ ಬದಲಾಗಲಿವೆ ಎಂಬ ಕಡೆ ಎಲ್ಲರ ಚಿತ್ತ ನೆಟ್ಟಿದೆ. ಗ್ರಹಗತಿಗಳು ಹೇಗಾದ್ರೂ ಇರ್ಲಿ, ಆ ಕೊಲೆಯಲ್ಲಿ ದರ್ಶನ್ ಪಾತ್ರ ಇದ್ರೆ ಜೈಲು ಶಿಕ್ಷೆಗೆ ಒಳಪಡಿಸಲೇಬೇಕು ಅನ್ನೋದು ಜನರ ಆಗ್ರಹ. ಹೌದು, ಗ್ರಹಗತಿಗಳು ಹೇಗಾದ್ರೂ ಇರ್ಲಿ, ರೇಣುಕಾಸ್ವಾಮಿ ಕೊಲೆಯಲ್ಲಿ ನಟ ದರ್ಶನ್ ಪಾತ್ರವಿದ್ರೆ ಜೈಲು ಶಿಕ್ಷೆಗೆ ಒಳಪಡಿಸಲೇಬೇಕು. ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆಯಾಗಲೇಬೇಕು ಅನ್ನೋದು ಜನರ ಆಗ್ರಹ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.